ಎಲ್ಲ ಹೆಣ್ತಿರು ಗಂಡನ ಜೊತೆ ಕುತ್ಕೊಂಡ ಗಟ್ಟಿಯಾಗಿ ತಪ್ಕೊಂಡು ಕುತ್ಕೊಂಡ್ರೆ ನೀವು ಹಂಗೆ ಕೂತಿದ್ದೀರಾ? ಏನಾದ್ರು ಹೇಳಿದ್ರಾ? ಏನೂ ಇಲ್ಲ, ರೋಡ್ ಸರಿ ಇಲ್ಲ ಅಂತ ಹೇಳ್ತಿದ್ದೆ. ಕೈ ಹಿಡ್ಕೋಬಹುದು, ಏನ್ ಪ್ರಾಬ್ಲಮ್ ಇಲ್ಲ. ಅದು ನೋಡ್ಲಿಲ್ಲ, ಸಾರಿ. ಪರವಾಗಿಲ್ಲ. ಕೈ ಇಲ್ಲೇ ಇರ್ಲಿ, ಪರವಾಗಿಲ್ಲ, ನೋ ಪ್ರಾಬ್ಲಮ್. ಅಮ್ಮ ಬಾಯ್. ಸಿರಿ ನಿಂತ್ಕೊಳ್ಳಿ. ನೋಡು, ನೀನು ಸ್ಕೂಲ್ ವ್ಯಾನಲ್ಲಿ ಹೋಗ್ತಿಲ್ಲ. ಸರ್, ಅವಳು ಬರಲ್ಲ, ನೀವು ಹೊರಡಿ. ಏನೇ ನೀನು ಸ್ಕೂಲ್ ವ್ಯಾನ್ ಬೇಡ ಅಂದ್ರೆ ಮತ್ತೆ ಹೆಂಗ್ ಹೋಗ್ತಾಳೆ? ಯಾಕಮ್ಮ, ಕಾಲಿಲ್ವಾ ಅವಳಿಗೆ? ನಡ್ಕೊಂಡು ಹೋಗ್ತಾಳೆ ಬಿಡು. ಸುಸ್ತಾಗುತ್ತಮ್ಮ, ಫ್ರೆಂಡ್ ಜೊತೆ ವ್ಯಾನಲ್ಲಿ ಹೋಗ್ತೀನಿ ಪ್ಲೀಸ್. ಅಣ್ಣ, ನೀವು ಹೋಗಿ, ಅವಳು ಬರಲ್ಲ. ಯಾಕೆ ಹಂಗಾಡ್ತಿದ್ಯಾ? ಹರಿ ಅವಳಿಗೋಸ್ಕರ ತಾರೆ ಸ್ಕೂಲಲ್ಲಿ ಮಾತಾಡಿ ವ್ಯಾನ್ ಕರ್ಸಿರೋದು, ಮತ್ತ್ಯಾಕೆ ಕಳಿಸ್ತಿಲ್ಲ? ಯಾರು ಏನು ಮಾಡೋದ್ ಬೇಡ. ನಿಜವಾಗ್ಲೂ ಪ್ರೀತಿ ಇದ್ದಿದ್ರೆ ಅವನು ಹೆಂಡತಿ ಸೆರೆಗೆ ಇಟ್ಕೊಂಡು ಓಡಾಡ್ತಿರ್ಲಿಲ್ಲ. ನನ್ಗೆಲ್ಲ ಅರ್ಥ ಆಗತ್ತೆ. ನನ್ ಮಗಳನ್ನ ಹೇಗ್ ಸ್ಕೂಲಿಗೆ ಕರ್ಕೊಂಡು ಹೋಗ್ಬೇಕು ಅನ್ನೋದು ನನಗ್ ಗೊತ್ತು. ಯಾಕೆ ಏನೇನೋ ಯೋಚನೆ ಮಾಡ್ತಿದ್ಯಾ? ಹೊಸದಾಗಿ ಮದ್ವೆ ಆಗಿದ್ದಾರೆ, ಒಟ್ಟಿಗೆ ಹೋಗ್ಬೇಕು ಅಂತ ಆಸೆ ಪಡೋದು ತಪ್ಪಾ? ಸರಿ ಆಯ್ತು ಬಿಡಮ್ಮ, ಅವ್ರ ಆಸೆನ ಈಡೇರಿಸ್ಕೊಳ್ಳಿ ಬಿಡು. ನಾನು ಹೆಂಗೋ ಕರ್ಕೊಂಡು ಹೋಗ್ತೀನಿ ಬಿಡಮ್ಮ. ಏಯ್ ಬಾರೆ ನೀನು, ಬಾಯ್ ಮುಚ್ಕೊಂಡ್ ಬಾ. ಏ ತ್ರಿಪುರ, ತ್ರಿಪುರ, ಇಲ್ಲ ನಿಲ್ಸ್. ಇದೇ ನಮ್ಮ ಆಫೀಸು. ಇದಾ? ಓ, ನೋಡೋದಕ್ಕೆ ಲ್ಯಾವಿಶ್ ಆಗಿಲ್ಲ ಅಂತನಾ? ಅಯ್ಯೋ ಹಾಗಲ್ಲ. ನಮ್ದು ನಿಮ್ ತರ ಎಸಿ ಕುತ್ಕೊಂಡು ಕೆಲಸ ಮಾಡೋ ಆಫೀಸ್ ಅಲ್ಲ ಸರ್. ಗಾರ್ಮೆಂಟ್ಸ್ ಅಂದ್ರೆ ಹೀಗೆ ಇರತ್ತೆ. ಬನ್ನಿ. ನಾನಾ? ಹ್ಞೂ, ನೀವೇ. ಯಾಕೆ ಆಫೀಸಿಗೆ ಲೇಟ್ ಆಯ್ತಾ? ಹಂಗೇನಿಲ್ಲ, ನಾನ್ ಯಾಕೆ ಅಂತ. ಬಾಸ್ ಕಾಲ್ ಮಾಡಿ ನಾನ್ ಮದ್ವೆಗಂತೂ ಬರೋದಕ್ಕಾಗ್ಲಿಲ್ಲ, ಸಾರಿ, ಆದ್ರೆ ನೀನು ಲೀವ್ ಮುಗಿಸ್ಕೊಂಡು ಫಸ್ಟ್ ಡೇ ಆಫೀಸಿಗೆ ಬರ್ಬೇಕಾದ್ರೆ ಯಜಮಾನ್ರ ಜೊತೆನೆ ಬರ್ಬೇಕು ಅಂತ ಆರ್ಡರ್ ಮಾಡಿದ್ದಾರೆ. ಬನ್ನಿ, ಪರಿಚಯ ಮಾಡಿಸ್ತೀನಿ, ಅವ್ರಿಗೂ ಖುಷಿ ಆಗತ್ತೆ. ಸರಿ ನಡಿ. ಇದೇನ್ ಮಹಾಲಕ್ಷ್ಮಿ, ಯಾರು ಇಲ್ಲ, ರಜಾನೇ ಇವತ್ತು? ನನ್ಗೂ ಗೊತ್ತಾಗ್ತಿಲ್ಲ ರೀ. ಇಷ್ಟೊತ್ತಿಗಾಗ್ಲೇ ಎಲ್ರು ಬಂದಿರ್ಬೇಕಿತ್ತು. ಇವತ್ತು ಯಾಕೆ ಹಿಂಗೆ? ಇರಿ, ಫೋನ್ ಮಾಡಿ ತಿಳಿಸಿ. Congratulations, ma'am. Happy married life to both of you. ಥ್ಯಾಂಕ್ ಯು ಸರ್. ಏನ್ ಸರ್ ಇದೆಲ್ಲ ಯಾಕೆ ಬೇಕಿತ್ತು? ಇಷ್ಟೇ ಅಲ್ಲ, ಇನ್ನೂ ಇದೆ. ಅಯ್ಯೋ ಸರ್, ಇಷ್ಟೆಲ್ಲ ಕಾಸ್ಟ್ಲಿ ಗಿಫ್ಟ್ ಯಾಕೆ? ಮಗಳು ಅಂತ ಬರೀ ಬಾಯಿ ಮಾತಲ್ಲಿ ಹೇಳ್ಬಿಟ್ರೆ ಆಯ್ತಾ? ಆ ಮಾತಿಗೆ ತಕ್ಕ ಮಟ್ಟಿಗಾದ್ರೂ ನಡ್ಕೋಬೇಕಲ್ವಾ? ತಗೊಳ್ಳಿ, ಅವ್ರ ಕೈಗೆ ಹಾಕಿ. ಏನ್ ಸರ್ ಇಷ್ಟು ಸಿಂಪಲ್ ಆಗಿ ಹೇಳ್ಬಿಟ್ರಿ? ಲವ್ ಬರ್ಡ್ಸ್ ತರ ಪ್ರಪೋಸ್ ಮಾಡೋ ತರ ಇರ್ಲಿ. ವಿಜಿ, ನೀನೇನೆ ಯಾವಾಗ್ಲೂ ಪ್ರಪೋಸ್ ಅನ್ಕೊಂಡು ಮದ್ವೆನೂ ಆಯ್ತು, ತಾಳಿನೂ ಕಟ್ಟಾಯ್ತು. ಆಗ್ಬಿಟ್ರೆ ಇಲ್ಲಿಗೆ ಪ್ರೀತಿ ಎಂಡ್ ಆಗ್ಬಿಡುತ್ತಾ? ಕಮಾನ್ ಸರ್, ಎಲ್ರು ಹೇಳಿ. ಒಂದ್ ನಿಮಿಷ.
ನೀವು ಹೇಗೆ ನನ್ನನ್ನು ನಿಮ್ಮ ಸರಿ ಸಮವಾಗೇ ಇರಬೇಕು ಅಂತ ಯಾವಾಗಲೂ ಬಯಸ್ತಿರೋ, ನೀವು ಯಾವಾಗಲೂ ನನ್ನ ಸಮವಾಗೇ ನಿಂತಿರಬೇಕು. ಮೊದಲು ನೀವು ಹೇಳಿ ಮೇಲೆ. ನನ್ನ ಹೆಂಡತಿ ಯಾವಾಗಿದ್ರೂ ನನ್ನ ಸರಿ ಸಮಾನಿಗೆ ನಿಂತಿರಬೇಕು. ನನ್ನ ಮಗಳ ಥರ ಇರೋ ಲಕ್ಷ್ಮಿ ಬಗ್ಗೆ ಒಂದೆರಡು ಮಾತಾಡ್ತೀರಾ? ಇದಕ್ಕಿದ್ದಾಗೆ ಹೀಗೆ ಹೇಳಿ ಅಂದರೆ ಹೇಗೆ ಹೇಳೋದು ಸರ್? ಏನೋ 2 ಮಾತು ಹೇಳಿ ಸರ್. ಈ ಫ್ಯಾಕ್ಟ್ರಿಲಿರೋ ಮೆಷಿನ್ ರನ್ ಆಗೋಕ್ಕೆ ಕರೆಂಟ್ ಹೇಗೆ ಬೇಕೋ ಹಂಗೆ ನನ್ನ ಲೈಫನ್ನು ಗಾಡಿ ರನ್ ಆಗೋಕ್ಕೆ ನಿನ್ನ ಪ್ರೀತಿ ಅನ್ನೋ ಕರೆಂಟ್ ಬೇಕು. ಇಷ್ಟು ದಿನ ನನ್ನ ಲೈಫು ಅರ್ಧೋಗಿರೋ ಇನ್ಕಂಪ್ಲೀಟ್ ಬಟ್ಟೆ ಆಗಿತ್ತು. ನೀನು ಬಂದಮೇಲೆ ಕಲರ್ಫುಲ್ ಡ್ರೆಸ್ ಆಗಿ ಬದಲಾಗಿದೆ. ಅಲ್ಲಲ್ಲಿ ಕಿತ್ತೋಗಿರೋ ಈ ಡ್ರೆಸ್ಗೆ ಕೊನೆ ಸ್ಟಿಚ್ ನೀವೇ ಹಾಕಿ ಕಂಪ್ಲೀಟ್ ಮಾಡ್ತೀರಾ ಅಲ್ವಾ ಮಹಾಲಕ್ಷ್ಮಿ? ಲಕ್ಷ್ಮಿ ಅಂತ ಹುಡುಗಿ ಸಿಗೋದಕ್ಕೆ ನೀವು ತುಂಬ ಅದೃಷ್ಟ ಮಾಡಿದ್ರಿ ಅಂತ ಅಂದ್ಕೊಂಡಿದ್ದೆ. ಆದರೆ ನಿಮ್ಮ ಮಾತು ಕೇಳಿದ ಮೇಲೆ ಲಕ್ಷ್ಮಿನೂ ಅಷ್ಟೇ ಲಕ್ಕಿ ಅಂತ ಅನ್ನಿಸ್ತಾ ಇದೆ. ನಮ್ಗೆಲ್ರಿಗೂ ಬಾಸ್ ಆಗಿದ್ರು ಕೂಡ ನಮ್ಮನ್ನು ಯಾವತ್ತೂ ಆ ಥರ ಟ್ರೀಟ್ ಮಾಡಿಲ್ಲ. ಆ್ಯಕ್ಚುಲಿ ಈ ಫ್ಯಾಕ್ಟ್ರಿನ ಕ್ಲೋಸ್ ಮಾಡಿ ನನ್ನ ಮಗನ ಜೊತೆ US ಶಿಫ್ಟ್ ಆಗಬೇಕು ಅಂತಿದ್ದೆ. ಆದರೆ ಲಕ್ಷ್ಮಿ ಇಷ್ಟು ಜನಕ್ಕೆ ಬದುಕು ಕಟ್ಕೊಡುತ್ತೆ ಅಂತ ಹೇಳಿದ್ದಕ್ಕೆ ನನ್ನ ಮನಸ್ಸನ್ನ ಬದಲಾಯಿಸಿದೆ.